ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಜೀರ್ಣೋದ್ಧಾರ ಬ್ರಹ್ಮಕಲಶ ಸಮಿತಿ ಕುಂಬಳೆ ಇದರ ವತಿಯಿಂದ ಸಾರ್ವಜನಿಕ ಗೌರವಾರ್ಪಣೆ ಕಾರ್ಯಕ್ರಮ ನಡೆಸಿದೆ. ಕಾರ್ಯಕ್ರಮದಲ್ಲಿ ದೈವ ದೇವಸ್ಥಾನಗಳ ಅಭಿವೃದ್ಧಿಯ ಹರಿಕಾರ ಕನ್ಯಾನ ಸದಾಶಿವ ಶೆಟ್ಟಿಯವರು ಮಾತನಾಡಿ, ಶ್ರೀಕೃಷ್ಣನ ಹಲವು ಕ್ಷೇತ್ರಗಳಿಗೆ ಭೇಟಿ ನೀಡಿದ್ದೇನೆ. ಅಂತೆಯೇ ಇಂದು ಕಣಿಪುರದ ಕೃಷ್ಣ ಮಹಾಕ್ಷೇತ್ರಕ್ಕೆ ಆಗಮಿಸುವ ಭಾಗ್ಯ ನನ್ನದಾಗಿದೆ. ಇಲ್ಲಿನ ಕ್ಷೇತ್ರದ ಸಮಿತಿ ಬಹಳ ಶಕ್ತಿಯುತವಾಗಿ ಕ್ಷೇತ್ರದ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಮಹತ್ವದ ಪಾತ್ರ ವಹಿಸುತ್ತಾರೆ ಎನ್ನುತ್ತಾ ಮದೂರು ಕ್ಷೇತ್ರದ ಕೆಲ ವಿಚಾರಗಳನ್ನ ತಿಳಿಸಿದ್ರು. ಜಾಸ್ತಿ ನಾನು ಬರಲಿಲ್ಲ. ಈ ಹೈವೇಯಿಂದ ಎಷ್ಟೋ ಸಲ ಹೋಗ್ತಾ ಇದ್ದೀವಿ ನಾವು. ಈ ದೇವಸ್ಥಾನ ಆ ಟೈಮಲ್ಲಿ ರೋಡಿನ ಹೈವೇಯ ಬದಿಯಲ್ಲಿದ್ದರೂ ಒಂದು ಸ್ತುಪ್ತಾವಸ್ಥೆಯಲ್ಲಿತ್ತು. ಬರ್ತಾಯಿದ್ರು ನಾನು, ಆದರೆ ಅದನ್ನು ಇಷ್ಟೊಂದು ವೈಭವಪೂರ್ಣವಾಗಿ ನೀವೆಲ್ಲ ಊರಿನ ಮನೆಯರು, ಎಲ್ಲ ಭಕ್ತಾದಿಗಳು, ಎಲ್ಲ ನನ್ನ ಬಂಧುಗಳು ಸೇರಿ ಈ ದೇವಸ್ಥಾನವನ್ನು ಈಗ ಒಂದು ಪೂರ್ಣವಾಗಿ ಒಂದು ಜಾಗೃತವಾಗಿ ಮಾಡಿದಂಥ ಒಂದು ಕೆಲಸ ಇಲ್ಲಿ ಆಗಿದೆ. ಅವತಾರದಲ್ಲಿ ಬಂದಂತಹ ನಮ್ಮ ದೇವರ ಅವತಾರಗಳು ಎರಡು ದೊಡ್ಡ ಅವತಾರಗಳು, ರಾಮ ಮತ್ತು ಕೃಷ್ಣ. ಆ ಕೃಷ್ಣನ ಲೀಲೆ ಅಪಾರ. ಕೃಷ್ಣನ ಎಲ್ಲ ಹುಟ್ಟಿದ ಜಾಗದಿಂದ ಹಿಡಿದು ದ್ವಾರಕಾದವರೆಗೆ ಎಲ್ಲ ಕಡೆ ದರ್ಶನ ಮಾಡುವಂಥ ಯೋಗ ಭಾಗ್ಯ ನನಗೆ ಸಿಕ್ಕಿದೆ. ಮಥುರಾಕ್ಕೆ ಹೋಗಿದ್ದೇನೆ. ಶ್ರೀಕೃಷ್ಣ ಎಲ್ಲಿ ಹುಟ್ಟಿದಾರ, ಜೈಲಲ್ಲಿ, ಆ ಜೈಲಿಗೆ ಅದರ ಹೊರಗಿಂದ ನೋಡಿದ್ದೇನೆ. ಆಮೇಲೆ ಅಲ್ಲಿ ಅವರನ್ನು ಹೊಳೆಯಲ್ಲಿ ಕರ್ಕೊಂಡು ಹೋದಂಥ ಹೊಳೆ ನೋಡಿದ್ದೇನೆ. ಎಲ್ಲ ಅದೊಂದು ಭಾಗ್ಯ ಅಂತ ಹೇಳ್ತೇನೆ. ಗುಜರಾತಲ್ಲಿ ಶ್ರೀಕೃಷ್ಣ ಪರಮಾತ್ಮ ಎಲ್ಲ ಬಿಟ್ಟು ಕೊನೆಗೆ ಹೋದದ್ದು ಎಲ್ಲಿ? ಗುಜರಾತಲ್ಲಿ ದ್ವಾರಕಾ ಅಲ್ಲಿಗೆ ಹೋಗಿದ್ದೇನೆ. ಅಂಥ ಶ್ರೀಕೃಷ್ಣನ ಹಲವಾರು ಮಹಾಕ್ಷೇತ್ರಗಳನ್ನು ಗಳಲ್ಲಿ ಸಂದರ್ಶಿಸಿ ಅವರ ಇದು ಮಾಡುವಂಥ ದರ್ಶನ ಮಾಡುವಂತಹ ಒಂದು ಮಹಾ ಒಂದು ಯೋಗ ಭಾಗ್ಯ ಅಂತ ಹೇಳ್ತೇನೆ ನಾನು.